ಪರ್ಚೇಸ್ ಲ್ಯಾಟ್ರಿ. ಓಕೆ, ನಮ್ಮನ್ನ ಕರ್ಕೊಂಡು ಹೋಗ್ತಿರೋದು ಯಾರು ಗೊತ್ತು? ಕರ್ಕೊಂಡು ಹೋಗ್ತಿರೋದು ಅದ್ರಿಗೆ ನಾವು 150 ರುಪೀಸ್ ಚಾರ್ಜಸ್ ಮಾಡಿದ್ದಾರೆ ನಮಗೆ ಕರ್ಕೊಂಡು ಹೋಗೋದಕ್ಕೆ. ಇಲ್ಲಿಂದ ಮಲ್ಲೇಶ್ವರಂ 18 ಕ್ರಾಸ್ಗೆ 150 ರುಪೀಸ್ ಚಾರ್ಜ್ ಮಾಡಿದ್ದಾರೆ. ಆಮೇಲೆ ಪೇಮೆಂಟ್ ಮಾಡಬೇಕು ನನ್ನ ಹಸ್ಬೆಂಡ್ಗೆ. ಓಕೆ, ಶಾಪಿಂಗ್ಗೆ ತೊಗೊಂಡಿರೋ ಬ್ಯಾಗ್ ಇಷ್ಟು ದೊಡ್ಡದು, ಅದರೊಳಗೆ ಏನೆಲ್ಲ ಐತೆ ನೋಡೋಣ. ತಗೊಳ್ಳೋಕ್ಕಿಂತ ಮುಂಚೆ ತೋರಿಸಿ ಮಮ್ಮಿ ಏನೇನಿದೆ. ಡ್ರೈ ಫ್ರೂಟ್ಸ್ ಇದೆಯಾ ಇಲ್ಲ ಅದ್ರ ಟೂರ್ಗೆ ಹೋಯ್ತಿದ್ಯಾ? ಡ್ರೈ ಫ್ರೂಟ್ಸು, ಆಮೇಲೆ ವಾಟರ್ ಬಾಟಲ್, ವಾಲೆಟ್ಟು, ಆಮೇಲೆ ಏನಿದೆ ಒಂದು ಕರ್ಚೀಫ್ ಇದೆ ಆ್ಯಂಡ್ ನಮ್ಮ ಗುಂಡಂದೊಂದು ಚಡ್ಡಿ ಇದೆ. ಏನು ತಗೊಮ್ಮ ಒಂದು ಚಡ್ಡಿ ಪರ್ಚೇಸ್ ಮಾಡೋಕ್ಕೆ ಸೈಜ್. ಹೌದಾ? ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ಇನ್ನೇನಿದೆ? ಅಷ್ಟೇ, ಇನ್ನೇನಿಲ್ವಾ? ನೀವು ಶಾಪಿಂಗ್ ಹೋಗೋ ಕಾಣಿಸ್ತಿಲ್ಲ, ಒಳ್ಳೆ ಟೂರ್ಗೆ ಹೋದಂಗೆ ಎಲ್ಲ ಮಡಿಕೊಂಡಿದ್ದೀರಾ. ಡ್ರೈ ಫ್ರೂಟ್ಸ್ ಎಂತಕ್ಕೆ? ಏನು ಮಾಡೋದು, ಎಷ್ಟೊಂದು ಶಾಪಿಂಗ್ ಮಾಡ್ತಿರೋ ನನಗೆ ಗೊತ್ತಿಲ್ಲ. ಗಿರಿಮಿರಿ ಅಂದರೆ ಹೇಳಮ್ಮ. ಇದು ಲಗ್ಗೆರಿ ಬ್ರಿಡ್ಜ್. ಮೈ ಮದರ್ ಸ್ಟೇಯಿಂಗ್ ಹಿಯರ್ ಓನ್ಲಿ. ಹೌದಾ? ನಮ್ಮ ಅಜ್ಜಿ ಮನೆ ಎನಿ ಟೈಮ್ ಅಂತೂ ಇಲ್ಲ. ಅವ್ರನ್ನ ಹಾಯ್ ಬಾಯ್ ಎಲ್ಲಕ್ಕೆ ನೋಡೋಣ ನೆಕ್ಸ್ಟ್ ವೀಕ್. ಸ್ವೀಟ್ ಕೇಳಿದ್ರೆ ಏನು ಮಾಡೋರಮ್ಮ? ಸ್ಮ್ಯಾನ್ ಮಾಡಿದ್ದಾರೆ ಆ ಸ್ವೀಟು. ಶುಗರ್ ಹೆವಿ ಆಯಿತು, ಸ್ಟಾಪ್ ಮಾಡ್ತಿದ್ದಾರೆ. ಏನು ಸಿಗೋದು? ಅದು ಪಂಪ್ಕಿನಲ್ಲಿ ಮಾಡ್ತಾರೆ ಸ್ವೀಟ್, ವೈಟ್ ಕಲರ್ ಪಂಪ್ಕಿನ್. ಪ್ಲಸ್ ಅದು ಯಾವುದು ಬ್ಯಾನ್ ಮಾಡಿಲ್ಲ, ಆ ಅಂಗಡಿಯೆಲ್ಲ ಇತ್ತು. ನಮ್ಮ ಅಪ್ಪ ನಿಲ್ಲಿಸಿಲ್ಲ, ನಮ್ಮ ಮಮ್ಮಿ ನೋಡಿದ್ರೆ 500 ರೂಪಾಯಿ ಅಂತ ಕೊಡ್ಬೇಕು ನಾವು. ನಾವೆಲ್ಲಿ ಕೇಳಿದ್ದು? ನಾವೆಲ್ಲಿ ಕೇಳಿದ್ದು? ನೀವೆಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ? ಹಿಂಗೇನ ನೀವು ಒಂದು ಕಸ್ಟಮರ್ಗೆ ಮಾಡೋದು? ಏನು? ನೀವು ಮೀಟ್ರೇ ಹಾಕಿಲ್ಲ, ಫಸ್ಟ್ ಆಫ್ ಆಲ್ ಆನೇ ಆಗಿಲ್ಲ ಮೀಟರ್ ಆನ್ ಆಗದೇನೆ 500 ಕೊಡಬೇಕು ನಮಗೆ. ನಿಮಗೆ ಡ್ರೈ ಫ್ರೂಟ್ಸು, ವಾಟರು ಎಲ್ಲ ತಗೊಬಂದಿಲ್ವ ನಾವು? ನಿಮ್ಮ ಹತ್ರನೇ ಐತೆ ಎಲ್ಲ? ಎಲ್ಲಿ ತೋರಿಸಿ. ಓ, ನೀರೈತೆ. ಡ್ರೈ ಫ್ರೂಟ್ಸು ಎಷ್ಟಾಯಿತು ಶ್ರೀನಿವಾಸ್? ಎಷ್ಟು? 36 ರುಪೀಸಾ? 336. ಯಾಕೆ 336? ನಾವು ಹೇಳಿದ್ದು ಎಲ್ಲಿಗೆ? ನೀವು ಕರ್ಕೊಂಬರಿದಿರೋದು ಎಲ್ಲಿಗೆ? ಇರಿ, ಪೇಮೆಂಟ್ ಮಾಡುತ್ತಾರೆ. ಪೇಮೆಂಟ್ ಮಾಡಿದ್ರೆ ಬ್ಯಾಗ್ ಒಳಗೆ ಆಗ್ತಾ ಇದೆಯಲ್ಲ ಮಮ್ಮಿ. ಇವ್ರು ಪೇಮೆಂಟ್ ಮಾಡೋದು ಹಿಡ್ಕೊಳ್ಳಿ. ಪೇಮೆಂಟ್ ಮಾಡಿಲ್ಲ ಅಂದ್ರೆ ಏನು ಮಾಡ್ತೀರಾ? ಪೊಲೀಸ್ ಸ್ಟೇಷನ್ಗೆ. ನಂಗೆ ಗೊತ್ತಿಲ್ಲ. ಆನ್ಸರ್ ಮಾಡ್ತಲ್ಲ ಮಮ್ಮಿ. ಅಪ್ಪನ ಕೇಳ್ತೀನಿ. ಅದೋಡು ಹೆಂಗೋಗಿ ನಿಂತೈತೆ. ನೀವು ಕ್ರೌಡ್ ಜೊತೆ ಹೋಗಲ್ವಾ ಶ್ರೀನಿವಾಸ್? ಏನು ಸ್ಪಾನ್ಸರ್ಶಿಪ್ ನಿಮ್ದೇನಾ ಶ್ರೀನಿವಾಸ್ ಈಗ ನ್ಯೂ ಇಯರ್ ಶಾಪಿಂಗ್ಗೆ? ಯಾಕೆ ನ್ಯೂ ಇಯರ್ಗೆ ಸ್ಪಾನ್ಸರ್ ಮಾಡಬೇಕು? ಹೊಸ ವರ್ಷ ಹೊಸ ಬಟ್ಟೆ ಹಾಕೋಬೇಕು. ಹಾಗಂದ್ರೇನು? ಎಮರ್ಜೆನ್ಸಿ. ನೀವು ಕೊಡಿಸ್ತೀರಾ? ಏನೆಲ್ಲ ಕೊಡಿಸ್ತೀರಾ ಹೇಳಿ ಶ್ರೀನಿವಾಸ್ ನ್ಯೂ ಇಯರ್ಗೆ? ನ್ಯೂ ಇಯರ್ಗೆ ಹೊಸ ಬಟ್ಟೆ ಹಾಕೋಬೇಕು, ಹೊಸ ಬಟ್ಟೆ ಕೊಡಿಸ್ಬೇಕು. ಈ ವರ್ಷ ಕಾರಣಾಂತರದಿಂದ ನಮ್ಮ ಕಾಲೇಜ್ ರಜಾ ಕೊಟ್ಟಿದೆ, ಅದಕ್ಕೆ ಹೊಸ ಬಟ್ಟೆ ಕೊಡಿಸ್ರಿ. ಆ್ಯಕ್ಚುಲಿ ಊರೇ ಚಿಕ್ಕಪೇಟೆಯಲ್ಲೇ ಐತೆ ಅನ್ಸುತ್ತೆ. ಎಷ್ಟು ಟ್ರಾಫಿಕ್ ಆಗಿದೆ ಎಲ್ಲ ಫುಲ್. ಅದೋಗಿ ನಾವು ಶ್ರೀನಿವಾಸ್ನೇ ಕೇಳಬೇಕು, ನಾವು ಶಾಪಿಂಗ್ ಬಂದಿದ್ದೀವ ಇಲ್ಲ ವಾಕಿಂಗ್ ಬಂದಿದ್ದೀವ ಅಂತ. ನೋಡ, ಅದು ನಿಂತ್ಕೋತಾನೆ ಇಲ್ಲ, ಓಡ್ತಾ ಐತೆ. ಅಪ್ಪ ನಂಗೆ ಇದು ಕೊಡಿಸಿ ಅಪ್ಪ, ಹೊಗೆ ಎಲ್ಲ ಬರ್ತೈತೆ ನೋಡಿ ಅಪ್ಪ. ಎಷ್ಟು ಹೇಳಿದ್ರು ಅವರು? ವಾಕಿಂಗ್ ಬಂದಿದ್ದೀರಾ?
ರೀಸೆಂಟಾಗಿ ತಗೊಂಡ್ವಲ್ಲ ಅದಿದೆ. ಹಾಂ ಕೊಡಿ. ಶ್ರೀನಿವಾಸ್ ಅದು ಸೀರೆಯ ಬೆಲೆ, ಈ ಸೀರೆಯ ನಿಖರ ಬೆಲೆ ಎಷ್ಟು? ಅವ್ರು ಹೇಳಿದ್ದು 400 ರೂಪಾಯಿ, 400. ನ್ಯೂ ಇಯರ್ಗೆ ಹೊಸ ಗಾಡಿ ಕೊಡ್ಸಿಯಪ್ಪ, ಹೊಸ ಗಾಡಿ ಕೊಡ್ಸಿ ನ್ಯೂ ಇಯರ್ಗೆ. ಗಾಡಿ ಎಲ್ಲ ಬೇಕು ಅಂದರೆ ಜನರಲ್ ಲೆವೆಟಲ್ಲ ಯಾವ ಚಂದ್ರ ಲೆವೆಟಲ್ಲಿ ಗಾಡಿ? ನೀವು ಗೆಟ್ ಶಾಪಿಂಗ್ ಮಾಡಿ ನಮ್ಮ ಮಮ್ಮಿ ನೋಡಿ ನನಗೆ ಇದು ಕೊಡಿಸಿದ್ದಾರೆ, ಕಳ್ದಾಕಿದ್ದೀನಿ ಅಂತ. ಇದೇ ನನ್ನ ನ್ಯೂ ಇಯರ್ ಗಿಫ್ಟ್. ಕಳ್ದಾಗ್ತಾ ಇರೋದೇ ಕೆಲಸ. ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ನಿಮಗೆ ತೋರಿಸ್ತೀನಿ ನಾನು ಏನೇನು ಸ್ಯಾರಿ, ನ್ಯೂ ಇಯರ್ಗೆ ಸ್ಯಾರಿ ಪರ್ಚೇಸ್ ಮಾಡಿದ್ದೀನಿ. ಅದು ನೀನು ಕಟ್ಕೋತೆ ಮಮ್ಮಿ? ಎಸ್, ಬಟ್ ನ್ಯೂ ಇಯರ್ ಕಟ್ಕೊಳಲ್ಲ, ಬಟ್ ನೀವು ಹೊಸ ವರ್ಷಕ್ಕೆ ಅಂತ ಒಂದು ತಂದಿದ್ದೀವಿ. ಹೊಸ ವರ್ಷಕ್ಕೆ ಐಶುಗೆ ಇದೊಂದು ತಂದಿದ್ದೀವಿ, ಒಂದು ಡ್ರೆಸ್ ಹೊಸ ವರ್ಷಕ್ಕೆ. ಇದು ನಮ್ಮ ಹಸ್ಬೆಂಡ್ಗೆ. ಹಾಂ, ಏನು ತೆಗಿತಾನೆ ಇದ್ದೀರಾ? ಶಾಪಿಂಗ್ ಯಾವ ರೇಂಜಿಗೆ ಮಾಡಿದ್ದೀರಾ? ಲೆಗಿನ್ಸ್ ಇದನ್ನ ಹೋದ್ರೆ ಬಂದರೆ ಟಾಪ್ ಎತ್ಕೊಂಡು ಬಂದ್ಬಿಟ್ಟಿರ್ತೀವಿ, ಅದಕ್ಕೆ ಲೆಗಿನ್ಸ್ ಇರಲ್ಲ. ಸೊ ಅದಕ್ಕಾಗಿ ಲೆಗಿನ್ಸ್. ಸಾಕ್ಸ್, ನಮ್ಮ ಪಾಪು ಇದೆ ಚಿಕ್ಕದು, ಅದಕ್ಕೆ ಸಾಕ್ಸು. ಹಸ್ಬೆಂಡ್ಗೆ ಇನ್ನರ್ಗೆ ಕ್ಯಾಪು. ಇದು ಆ್ಯಕ್ಚುಲಿ ನನಗೆ ಆಗುತ್ತಾ ನೋಡ್ತೀನಿ, ಅಲ್ಲಿ ನೋಡೋಕ್ಕಾಗಿಲ್ಲ. ಓಕೆ, ಕ್ಲಿಕ್ ತೆಗೆದ್ರೆ ಆಗುತ್ತೆ. ಹೆಂಗಿದೆ? ಫಿಟ್ ಆಗಿದೆಯಾ? ಓಕೆ. ನಮ್ಮ ಹಸ್ಬೆಂಡ್ಗೆ ಅಂತ ತೊಗೊಂಡಿದ್ದೀನಿ, ಬಟ್ ನಿಮ್ಮ ಹಸ್ಬೆಂಡ್ದು ನೀನು ಹಾಕೋಬೇಕಾ? ಟ್ರೈ ಮಾಡೋಣ. ಅಲ್ಲೆಲ್ಲ ಟ್ರೈ ಮಾಡಿಲ್ಲ, ಅಂಗಡಿನಲ್ಲೆಲ್ಲ ಅವ್ರಿಗೆಲ್ಲ ಒಂಥರ ಇದು ಫಿಟ್ ಆಗಿದೆ. ಏಯ್ ಸಿರಿ, ಓಪನ್ ಇಟ್ಟರೆ ಸಾಕು, ಹೋಗೋದು ಅಲ್ಲಿ ನಿಂತ್ಕೊಳೋದು, ನೋಡೋದು, ಹಿಂಗೆ ನೋಡೋದು, ಹಿಂಗೆ ನೋಡೋದು. ಸಿರಿ ಬಾಯ್ಲಿ, ಸಿರಿ ಸಿರಿ ತಗೋ. ಸಿರಿ ಅಪ್ಪ ಕರೀತೈತ್ ಬಾಯ್ಲಿ. ಏಯ್, ಅವಲ್ಲಿ ಒಂದು ಫ್ರೆಂಡ್ ಸಿಕ್ಕಿರ್ಬೇಕು, ಆ ಒಂದು ಯಾರಾದ್ರೂ ಇರಬೇಕು. ಇದು ನಮ್ಮ ಪಾಪುಗೆ ಮನೆಗೆ ಹಾಕಕ್ಕೆ ಒಂದು ಸ್ವಲ್ಪ ಶಾರ್ಟ್. ದೆನ್ನ ಹೋಟೆಲ್ಸ್ಯಾ ಇದು ಇದು ಆ್ಯಕ್ಚುಲಿ ನಮ್ಮ ಮಗಳಿಗೆ ಈ ಥರ ಬೇಕಿರಲಿಲ್ಲ. ಹಿಂಗೆ 2 ಜಡೆ ಬರ್ತಲ್ಲ, ಪೀ ಪೀ ಅನ್ಬೇಕಲ್ಲ, ಇದು 2 ಗಾಡುತ್ತಲ್ಲ, ಅದು ಬೇಕಿತ್ತು. ಆ್ಯಕ್ಚುಲಿ ಅದು ಸಿಕ್ಕಿಲ್ದಿದ್ದಕ್ಕೆ ಫೋರ್ಸ್ ಮಾಡಿ ಇದನ್ನ ತಗೋ ಅಂತ ಹೇಳಿ ಕೊಡ್ಸಿದ್ದೀರಪ್ಪ. ಇದರಲ್ಲೂ ಹಿಂಗೇನೆ, ಅದರಲ್ಲೂ ಹಾಗೇನೆ, ಬಟ್ ಏನು ಡಿಫ್ರೆಂಟು ಅಂತ ನನಗೆ ಗೊತ್ತಿಲ್ಲ. ಅದು ಕಳ್ದೋಗಿಲ್ಲ, ಭಾವನವ್ರ ಊರಲ್ಲಿ ಬಿಟ್ಟು ಬಂದಿದ್ದೀನಿ ನಾನು. ಇದು ನಮ್ಮ ಪಾಪುಗೆ, ಇದು ಮಗಳಿಗೆ, ಇದು ಮಗನಿಗೆ, ಇದು ಮಗಳಿಗೆ. ಇನ್ನೊಂದು ಸ್ವಲ್ಪ ನಮ್ಮ ಗುಂಡಂಗೆ ಸಿರಿ ಒಂದು ಗುಂಡ ಮನೆಗೆ ಹಾಕೊಳಕ್ಕೆ ಸ್ವಲ್ಪ ಡ್ರೆಸ್ಸಸ್ ಇರಲಿಲ್ಲ. ತೆಗ್ದೆ ತೋರಿಸಿ ಹೆಂಗಿದೆ ಗುಂಡನ್ ಡ್ರೆಸ್ ನೋಡೋಣ. ತಗೊಂಡೆ, ಮನೆಯಲ್ಲಿ ಹಾಕ್ಲಿ. ಮಕ್ಕಳು ನಿಮಗೆ ಗೊತ್ತಿರುತ್ತಲ್ಲ, ಮಕ್ಕಳು ಬಟ್ಟೆ ಏನು ಮಾಡ್ಕೊತಾರೆ ಅಂತ ನಾನೇನು ಹೇಳೋದೇ ಬೇಡ. ನಿಮಗೆ ಒಂದು 3 ಪರ್ಚೇಸ್ ಮಾಡ್ಕೊಂಡು ಬಂದೆ. ಇದೆಲ್ಲ ಸೆಲೆಕ್ಷನ್ ನಂದೆ, ಎಲ್ಲ ಸೆಲೆಕ್ಷನು ನನ್ನ ಮಗಳದೆ. ಬಟ್ ಅವಳನ್ನ ಕರ್ಕೊಂಡು ಹೋದ್ರೆ ನಾವೇನು ಹೂ ಅನ್ನಂಗಿಲ್ಲ, ಎಲ್ಲ ಅವರೇ ವ್ಯಾಪಾರ ಮಾಡ್ಬೋದು. ನಾವು ಬಾಡಿಗಾರ್ಡ್ ಥರ ಹೋಗ್ಬೇಕು ಅಷ್ಟೇ. ಇಲ್ಲ ಪೇಮೆಂಟ್ ಹಾಂ, ಪೇಮೆಂಟ್ ಮಾಡಕ್ಕೆ ನಮ್ಮನ್ನು ಕರ್ಕೊಂಡು ಹೋಗ್ತಾರಷ್ಟೇ. ಪರವಾಗಿಲ್ಲ, ಯೂಸ್ ಆಗುತ್ತೆ, ಡೈಲಿ ಯೂಸ್ ಮಾಡ್ಬೋದು ಈ ಥರ.
ಯಾಕೆ ನೀನ್ ಒಳ್ಳೆ ಸೇಲ್ಸ್ ಮಾಡೋರ್ ತರ ಹೇಳ್ತಾ ಇರು. ಅಂದ್ರೆ ಹೆಂಗೋ ಒಂದು ಅರ್ಧ ಮುಗೀತು, ಇನ್ನು ಅರ್ಧ ಇದೆ ನ್ಯೂ ಇಯರ್ ಶಾಪಿಂಗ್. ಅವ್ರು ಯಾರು ಸಿಕ್ಕಿದ್ರೆ ನಮ್ ಸಿರಿಗ್ ಭಾವನಂಗ್ ಕಂಡ್ರೆ ಎಷ್ಟ್ ಲವ್ ನೋಡಲ್. ಅಕ್ಕ ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನ್ ನೋಡಿ ಚೆನ್ನಾಗಿದ್ಯಾ ಅಕ್ಕ. ಯಾರಿಗೆ ಹೊಡ್ಸಕ್ ಬಂದೆ? ಯಾಕೆ ಕಷ್ಟಿದ್ಯಾ? ಸಾಕು ಸಮಾಧಾನ. ಅವಳು ನೀನ್ ಮುಟ್ಟಿಲ್ಲ ಅಂತ ಕೇಳ್ತಾವಳು ಅವಳು. ಮುಟ್ಟಿಲ್ಲ ಅಂತಲ್ಲ ನೋಡಿ ಗೈಸ್, ಬೆಗ್ಗರ್ ತರ ಅವಳಲ್ಲ. ಯಾರಲ್ಲ ಅವಳು ಹುಡುಗಿ ದೇವ್ ತರ ಅವಳೆ, ಒಂದ್ ಮಣ ಮೇಕಪ್ ಮಾಡ್ಕೊಂಡು. ನನ್ನ ತಮ್ಮ ರೀಲ್ಸ್ ಈ ಕಡೆ ಬಾ. ಗುರು ಒಂದು 2000 ವ್ಯೂಸ್ ಆಗ್ಬಿಡೈತೆ. ನಮ್ಮ ಮಮ್ಮಿಗೆ ಫುಲ್ ಖುಷಿ ಆಗ್ಬಿಡವ್ರೆ.